ಸಾಂಸ್ಕೃತಿಕ ಟ್ರಸ್ಟಿನ 8ನೇ ಯುವಜನ ಸಮ್ಮೇಳನ ನಡೀತಾ ಇದೆ. ಗುರುಗಳಾದ ವಾದಿರಾಜ್ ಸರ್ ಮತ್ತೆ ವಿದ್ಯಾಗುರುಗಳಾದ ಶಿಶಿರ ಸರ್ ನಾವು ಮೊದಲು ಒಂದು ಸಮಿತಿ ರಚನೆ ಮಾಡಿ ಬಹುಶಃ ಒಂದು 11 ಹೆಸರುಗಳಲ್ಲಿ ಸೂಕ್ತವಾಗಿ ಒಂದು ಯುವಜನಗಳಿಗೆ ಸ್ಫೂರ್ತಿ ತುಂಬುವಂತ ವ್ಯಕ್ತಿತ್ವ ನಾದಲಿಲೆ ಜಿ ನಾಗರಾಜ್ ಅವರಿಗಿದೆ. 8ನೇ ಯುವಜನ ಸಮ್ಮೇಳನಕ್ಕೆ ಅವ್ರನ್ನ ಸಮ್ಮೇಳನದ ಅಧ್ಯಕ್ಷ ಮಾಡಬೇಕು ಅಂತ ಸರ್ವಮತದ ಒಮ್ಮತದಿಂದ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆ ತಿಳಿಸ್ತೀವಿ. ನಾಗರಾಜ್ ಬಗ್ಗೆ ಏನ್ ಮಾತಾಡೋದು, ಒಂದು ರೀತಿಯಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಕತೆ, ಕವಿತೆ, ಪ್ರಬಂಧ, ಚಲನಚಿತ್ರಗಳಿಗೆ ಸಹ ಸಂಭಾಷಣೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರ ಗೀತೆ ಆಗಲಿ ಯೂಟ್ಯೂಬ್ ಅಲ್ಲಿ ಬಂದಿದೆ. ಕನ್ನಡ, ತೆಲುಗು, ತಮಿಳು ಭಾಷೆಗಳಿಗೆ ತರ್ಜುಮೆ ಆಗಿರೋ ಒಂದು ಸಿನಿಮಾಗೆ ಹಾಡು ಬರ್ತಿದ್ದಾರೆ, ಅದಾಗಲೇ ಬಂದಿದೆ. ಕಸ್ತೂರಿ ಚಾನಲ್ ಅಲ್ಲಿ ಜಾಣರ ಜಗಲಿ ಅಂತ ಒಂದು ಕಾರ್ಯಕ್ರಮ ಬಂದಿತ್ತು. ಅದರಲ್ಲಿ ವಸ್ತ್ರ ಸಂಹಿತೆ ಅನ್ನೋ ವಿಷಯ ಕುರಿತು ಮಾತಾಡಬೇಕಾಗಿತ್ತು. ದೊಡ್ಡರಂಗೇಗೌಡರು, ರಾಜೇಶ್ವರಿ ಮೇಡಮ್ ಅವರು, ಡಾಕ್ಟರ್ ಭರತ್ ಆ ಸಂದರ್ಭದಲ್ಲಿ ವಸ್ತ್ರ ಸಂಹಿತೆ ಅವಶ್ಯಕತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸೂಕ್ತವಾಗಿ ಮಾತಾಡಿದ್ದಾರೆ. ಉದಯ ಚಾನೆಲ್ ಅಲ್ಲಿ ಅವರ ಸಂದರ್ಶನ ಆಗಿದೆ. ರೇಡಿಯೋ ಚಾನೆಲ್ಗಳಲ್ಲಿ ಅವರ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ. ಅವರ ಚೊಚ್ಚಲ ಕವನ ಸಂಕಲನ ಮನವಿ, ಆ ಮನವಿ ಕವನ ಸಂಕಲನದ ಕೆಲವು ಗೀತೆಗಳನ್ನ ಭಾವಗೀತೆಗಳಾಗಿ ವೇದಿಕೆಗಳಲ್ಲಿ ಹಾಡಿದ್ದಾರೆ. ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಅವ್ರಿಗೆ ನಾದಲೀಲೆ ಜಿ ಅಂತ ಇದೆ. ನಾದಲೀಲೆ ಹೇಗೆ ಬಂತು, ನಾದಲೀಲೆ ಅನ್ನೋದು ಹೇಗೆ ಬಂತು ಅನ್ನೋದು ಪ್ರಶ್ನೆ. ನಾದಲೀಲೆ ಅಂತ ಅವರಿಗೆ ಕಾವ್ಯನಾಮ ಕೊಟ್ಟಿದ್ದು ಪದ್ಮಶ್ರೀ ನಮ್ಮ ವಿದ್ಯಾಗುರುಗಳಾದ ಡಾಕ್ಟರ್ ದೊಡ್ಡರಂಗೇಗೌಡರು. ಅವರ ಕಾವ್ಯದ ರಚನೆಯ ರೀತಿ ದಾಟಿ ಅದನ್ನ ಗಮನಿಸಿ, ನಿನ್ನ ದಾಟಿ ಸ್ವಲ್ಪ ಬೇಂದ್ರೆಯವರ ಜಾ ಹಿಡಿತಾ ಇದೆ, ನೀನು ಮುಂದೆ ಏನಾದ್ರು ಒಂದು ಲೇಖನ ಕಳಿಸ್ಬೇಕಾದ್ರೆ, ಒಂದು ಪದ್ಯ ಬರಿಬೇಕಾದ್ರೆ ನಾಗರಾಜ ಜಿ ನಾದಲೀಲೆ ಅಂತ ಸಂಯೋಜನೆಗೊಳಿಸಿ ನೀನು ಬರಿ ಅಂತ ಅವರು ಆಶೀರ್ವಾದ ಪೂರ್ವಕವಾಗಿ ಅವತ್ತು ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದ ಇಲ್ಲಿವರೆಗೂ ಕರೆತಂದಿದೆ. ಇನ್ನೊಂದು ಅಂಶ, ನಾಗರಾಜು ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ, ನಾವು ಅನ್ಕೊಂಡಿರೋದು ಬಹುಶಃ ನನ್ನ ಒಂದು ರೀತಿಯ ಒಂದು ಕಿರುಮಟ್ಟದ ಬೆಳವಣಿಗೆ ಅಂಶ ಕೂಡ ಅದೇ ಇರಬಹುದು. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ ಅಂತ ಇದೆ. ಬಹುಶಃ SLN ಕಾಲೇಜಲ್ಲಿ ನಮಗೆ ಶಿಶಿರ ಸರ್ ಗುರುಗಳಾಗಿದ್ರು, ಜೊತೆಗೆ ದೊಡ್ಡರಂಗೇಗೌಡ ಸರ್ ಸಹ ಗುರುಗಳಾಗಿದ್ರು. ಅವರು ಯಾವ್ಯಾವ ಪ್ರಜಾವಾಣಿ ಇರಲಿ, ವಿಜಯ ಕರ್ನಾಟಕ ಇರಲಿ, ಸಂಯುಕ್ತ ಕರ್ನಾಟಕ ಇರಲಿ, ಮಯೂರ ಪತ್ರಿಕೆ ಇರಲಿ, ಆ ಪತ್ರಿಕೆಗಳಿಗೆ ಕವಿತೆ ಕಳಿಸಿ, ಕಥೆ ಕಳಿಸಿ ಅಂತ ಆ ದಿನ ನಮ್ಮನ್ನ ಪ್ರೋತ್ಸಾಹಿಸದೇ ಇದ್ರೆ ಇವತ್ತು ಈ ಮಟ್ಟದ ಐಡೆಂಟಿಟಿ ಕ್ರಿಯೇಟ್ ಆಗ್ತಿರ್ಲಿಲ್ಲ. ನಾಗರಾಜು ಅವರ ಬಗ್ಗೆ ಮಾತಾಡೋದಕ್ಕೆ ಹೊರಟ್ರೆ, ಅವರು ಸಾಹಿತ್ಯದ ಹಲವು ಮಜಲುಗಳನ್ನ ತೆರೆಕೊಂಡಿದ್ದಾರೆ. ಅವ್ರ ಕೈಗೆ ಏನು ಬರೇ ಕವಿಯಾಗಿ ಒಂದು ವೃತ್ತದಲ್ಲಿ ನಿಲ್ಲದೆ, ಬರೇ ನಾನು ಪದ್ಯ ಮಾತ್ರ ಬರಿತೀನಿ ಸಾಕು, ಬೇರೆ ಏನು ಬೇಡ ಅನ್ನೋ ಅವ್ರಿಗೆ ಏನೇನು ಸಾಧ್ಯತೆಗಳು ಜೀವನದಲ್ಲಿ ಕಂಡುಕೊಂಡಿದ್ದಾರೆ ಅದನ್ನ ಸಾಹಿತ್ಯದ ವಿವಿಧ ಮುಖಗಳಲ್ಲಿ ಅಭಿವ್ಯಕ್ತಿಸ್ತಾ ಬಂದಿದ್ದಾರೆ. ನಾನು ಮತ್ತೆ ನಾದಲೀಲೆ ನಾಗರಾಜು ನೆಲಮಂಗಲ ತಾಲೂಕು ಗ್ರಾಮಾಂತರ ಜಿಲ್ಲೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬಂದವರು. ಅವರು ಮೇಳಿಗೆತ್ತನಹೂರು ಪಾಳ್ಯ, ನಾನು ಅಲ್ಲಿನ ಸಮೀಪದ ಮೈನಳ್ಳಿ ಗ್ರಾಮದವರು, ಒಂದೇ ತಾಲೂಕಿನವರು. ಬಹುಶಃ ಒಂದೇ ಕಡೆ ದೊಡ್ಡರಂಗೇಗೌಡರ ಶಿಷ್ಯರು. ನಾವು ದೊಡ್ಡರಂಗೇಗೌಡರ ನಾವು ಗುರುಗಳು ಏನು ಪ್ರಶ್ನೆ ಏನೇ ಹೇಳಿದ್ರು ನಾವು ಪ್ರಶ್ನೆ ಮಾಡದೆ, ಅಂತರ್ ಕಾಲೇಜು ಸ್ಪರ್ಧೆ ಇರಲಿ, ಚರ್ಚಾ ಸ್ಪರ್ಧೆ ಇರಲಿ, ಕವನ ವಾಚನ ಸ್ಪರ್ಧೆ ಇರಲಿ, ಏನೊಂದು ಪ್ರಶ್ನೆ ಮಾಡೋದು ನಾವು ಭಾಗವಹಿಸಿ ಗುರುಗಳ ಮಾತಿಗೆ ಬೆಲೆ ಕೊಟ್ಟದ ಕಾರಣಕ್ಕೆ ಈ ಮಟ್ಟಕ್ಕೆ ಕರೆತಂದಿದೆ. ನಾದಲೀಲೆ ನಾಗರಾಜ್ ಅವರ ಸಾಹಿತ್ಯದಲ್ಲಿ ಒಂದು ಬದ್ಧತೆ ಇದೆ. ಸಾಹಿತ್ಯದಲ್ಲಿ ಮೌಲ್ಯಗಳನ್ನ ತಗೊಂಡ್ಬೇಕು, ಕುಟುಂಬಗಳನ್ನ ಒಗ್ಗೂಡಿಸ್ಬೇಕು, ಸಮಾಜದ ಏಳಿಗೆಗೆ ಬೇಕಾದ ಪೂರಕ ಅಂಶಗಳನ್ನ ಬರೀಬೇಕು ಅಂತ ಸದಾ ತುಡಿತ ಅವರ ಹತ್ರ ಇದೆ. ಅತಿ ಮುಖ್ಯವಾಗಿ ಇವಾಗ ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಶಾಲಾ ಶಿಕ್ಷಕರ ಕೆಲಸ ಮಾಡಿದ್ದಾರೆ. ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನೃತ್ಯದ ಅಭ್ಯಾಸ ಇರಲಿ, ಗೀತಗಾಯನದ ಅಭ್ಯಾಸ ಇರಲಿ, ಏಕಪಾತ್ರದ ಅಭಿನಯ ಇರಲಿ, ಅದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಏನ್ ಬೇಕು ಅದಕ್ಕೆ ಪೂರಕವಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಸಹಕರಿಸಿಕೊಡ್ತಾ ಬಂದಿದ್ದಾರೆ. ಇವಾಗ ಯುವಜನ ಸಮ್ಮೇಳನ ಅಧ್ಯಕ್ಷರಾಗಿ ಇವಾಗ ಅವರೇನು ಅಧ್ಯಕ್ಷ ಭಾಷಣ ಮಾಡೋದ್ರಲ್ಲ, ಎಷ್ಟು ಪೂರಕವಾದ ಅಂಶ. ಅತಿ ಮುಖ್ಯವಾಗಿ ಈ ಸಭಾಂಗಣದಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ,
ಸಾರ್ ಕೂಡ ಒಂದು ವಾರದಿಂದ ಹೇಳ್ತಿದ್ದಾರೆ, ನಿಮ್ಮ ಕಾಲೇಜಿಂದ ಒಂದು 10 ಜನ ವಿದ್ಯಾರ್ಥಿಗಳು ಕರ್ಕೊಂಬ, 10 ಜನ ವಿದ್ಯಾರ್ಥಿಗಳು ಕರ್ಕೊಂಬ. ಯುವಜನ ಸಮ್ಮೇಳನ ಅಂತ ಇದೆ. ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಸಿಗುತ್ತಾ ಇಲ್ವೋ ಅನ್ನೋದು ಅದು ಮತ್ತೊಂದು ಪ್ರಶ್ನೆ ಆಗ್ತಕ್ಕಂತೀನಿ. ಆ ಥರ ಆಗ್ತಾ ಇದೆ. ಯಾರು ತಲುಪಬೇಕು ಅದು ತಲುಪ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗಿದೆ. ಆ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ವಿದ್ಯಾರ್ಥಿಗಳು ಹೆಚ್ಚೆಚ್ಚಿ ಭಾಗವಹಿಸಬೇಕು ಅನ್ನೋದು ಉತ್ತರ ಆಗಲಿ ಅಂತ ನಾನು ಭಾವಿಸ್ತೀನಿ. ಮತ್ತೆ ನಾದಲಿನ ನಾಗರಾಜ್ ಅವರು ದೊಡ್ಡರಂಗೇಗೌಡರಿಗೆ ಒಟ್ಟು 11 ಸಂಭಾವನಾ ಗ್ರಂಥಗಳು ಬಂದಿದೆ. 11 ಸಂಭಾವನಾ ಗ್ರಂಥಕ್ಕೂ ಕೆಲಸ ಮಾಡಿದ್ದಾರೆ. ದೊಡ್ಡರಂಗೇಗೌಡರು ಸುಮಾರು 4ರಿಂದ 5 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಾಧನ ಶಿಖರ, ಹಳ್ಳಿ ಸೊಗಡು, ಮ್ಯಾಡ್ ಲವ್, ತ್ಯಾಗಿ ಇತ್ಯಾದಿ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾರೆ. ಆ ಚಲನಚಿತ್ರಗಳಿಗೆ ಪ್ರಚಾರಕರ ಕೆಲಸ ಮಾಡಿದ್ದಾರೆ. ಮತ್ತೆ ದೊಡ್ಡರಂಗೇಗೌಡರು ಏನೆಲ್ಲ ಪುಸ್ತಕಗಳು ಬಿಡುಗಡೆ ಆಗಿದೆ ಅದಕ್ಕೆ ಪೂರಕವಾಗಿ ಪ್ರಚಾರಕರಾಗಿ, ಪತ್ರಿಕೆಯ ಪ್ರಕಟಕಾರರಾಗಿ ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ. ಅವರ ವಿನಯದ ಸ್ವಭಾವ ಈ ಮಟ್ಟಿಗೆ ಕರೆತಂದಿದೆ. ನಾದಲಿನ ನಾಗರಾಜಿಂದ ನಾವೇನು ಕಲಿಬೋದು? ಅವ್ರನ್ನ ಯುವ ಕಾವ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿ ಹೊಂದಿಸಿದ್ದೀವಿ. ಅವರಿಂದ ಏನು ಕಲಿಬೋದು? ಅವ್ರು ನಮ್ಗೆ ಏನು ಯುವಜನಕ್ಕೆ ಏನು ಕಳಿಸ್ತಾರೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅವರಲ್ಲಿ ಇರುವಂತಹ ವಿನಯ, ಅವರು ಯಾವುದನ್ನು ಅತಿರೇಕವಾಗಿ ತಗೊಳ್ಳೋಲ್ಲ. ಎಂಥ ಕಠಿಣ ಸಂದರ್ಭ ಆದರೂ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ವಿದ್ಯಾರ್ಥಿಗಳ ಜೊತೆಗೆ ತುಂಬಾ ವಿನಯವಾಗಿ ನಡ್ಕೊಳ್ತಾರೆ. ಮತ್ತೆ ವಿದ್ಯಾರ್ಥಿಗಳ ಮುಂದಿನ ತಲೆಮಾರಿಗೆ ಅವ್ರನ್ನ ತಯಾರಿಗೊಳಿಸ್ತಾರೆ. ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರನ್ನ ತರಬೇತಿಗೊಳಿಸುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ.